ತಪ್ಪಿದೆ ಉಗ್ರರ ಅತಿದೊಡ್ಡ ದಾಳಿ. ತನಿಖಾ ತಂಡದ ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಅಯೋಧ್ಯೆ ದಾಳಿಗೆ ಮೊದಲೇ ಉಗ್ರರ ಸಂಚು ಬಯಲಾಗಿದೆ. ಇದೇ 25ಕ್ಕೆ ಅಲ್ಲಿ ಫಂಕ್ಷನ್ ಇದೆ. ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿಯಿಂದ ಧ್ವಜಾರೋಹಣ ಕಾರ್ಯಕ್ರಮ. ದೇವಸ್ಥಾನ ಕಂಪ್ಲೀಟ್ ಆಗಿರೋದಕ್ಕೆ ಮಂದಿರ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ನಿಗದಿಯಾಗಿದೆ ಇದೇ 25ಕ್ಕೆ. ಸೊ ಆ ಸಂದರ್ಭದಲ್ಲೇ ಅಲ್ಲೇನಾದರೂ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿ ಅದು ಸಕ್ಸಸ್ ಆಗಿದ್ದರೆ ಅದು ದೊಡ್ಡ ಮುಖಭಂಗ ಆಗ್ಬಿಡ್ತಾ ಇತ್ತು ಸರ್ಕಾರಗಳಿಗೆ. ಅದನ್ನು ತಪ್ಪಿಸಿದ್ದಾರೆ ಸದ್ಯಕ್ಕೆ. ಇದನ್ನ ಶಾಹಿದ್ ಬಾಯ್ ಬಿಟ್ಟಿದ್ದಾಳೆ. ವೈದ್ಯೆ ವಾರಣಾಸಿನಲ್ಲಿ ಪ್ಲಾನ್ ನಡೆದಿತ್ತು, ಅಯೋಧ್ಯೆನಲ್ಲಿ ಪ್ಲಾನ್ ನಡೆದಿತ್ತು. ಇವರ ಟಾರ್ಗೆಟ್ ಆಗಿದ್ದಿದೆ ಇದು ಪ್ರಮುಖವಾಗಿ ಕೆಂಪುಕೋಟೆ ಅಲ್ಲ. ಇಂಥ ಧಾರ್ಮಿಕ ಕೇಂದ್ರಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಬ್ಲಾಸ್ಟ್ ಆಗಬೇಕು ಅಂತಕ್ಕಂಥ ಪ್ಲ್ಯಾನನ್ನು ಈ ವೈದ್ಯರ ಡೆವಿಲ್ ಡಾಕ್ಟರ್ಸ್ಗಳ ತಂಡ ಪ್ಲ್ಯಾನ್ ಮಾಡಿತ್ತು. ಅದಕ್ಕೆ ಅಂತಲೇ ಆ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ಅವರು ರೆಡಿ ಮಾಡಿಟ್ಟಿದ್ದರು. ಸೊ ಹಾಗಾಗಿ ಅದನ್ನು ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆ ಸಾಗಿಸುವಂತಹ ಪ್ಲ್ಯಾನ್ ಕೂಡ ಮಾಡಿದ್ರು ಅನಿಸುತ್ತೆ. ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದ್ದರು. ಸೊ ದೆಹಲಿ ಸ್ಫೋಟದ ವಿಚಾರಣೆಯ ವೇಳೆ ಮತ್ತಷ್ಟು ಸ್ಫೋಟಕ ಸತ್ಯ ಈಗ ಬಯಲಾಗಿದೆ. ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಿರತಕ್ಕಂಥದ್ದು ಡಾಕ್ಟರ್ ಶಾಹೀನ್ ವೈದ್ಯೆ. ಉತ್ತರ ಪ್ರದೇಶದ ದೇವಸ್ಥಾನಗಳು, ಧಾರ್ಮಿಕ ಕೇಂದ್ರಗಳೇ ಅವರ ಟಾರ್ಗೆಟ್ ಅಂತೆ. ವಾರಣಾಸಿ, ಅಯೋಧ್ಯೆಯಲ್ಲಿ ಸ್ಲೀಪರ್ ಸೆಲ್ ಇದ್ದಾರೆ. ಇವ್ರುಗಳು ಒಂಥರ ಸ್ಲೀಪರ್ ಸೆಲ್ಲೇ. ವಿಚಾರಣೆ ವೇಳೆ ಸತ್ಯವನ್ನು ಕಕ್ಕಿದ್ದಾಳೆ ಉಗ್ರ ವೈದ್ಯೆ ಶಾಹೀನ್. ನಮ್ಮ ಟಾರ್ಗೆಟ್ ಇದ್ದಿದ್ದು ಅಯೋಧ್ಯೆ, ವಾರಣಾಸಿ ಸೇರಿದಂತೆ ಪ್ರಮುಖ ಧಾರ್ಮಿಕ ಕೇಂದ್ರಗಳು ಅಂತ. ಆ ಮಟ್ಟಿಗೆ ಅದನ್ನು ತಡೆದಿದ್ದಾರೆ ಸದ್ಯಕ್ಕೆ. ಜೊತೆಗೆ ಇದು NIA ಅವರಿಗೆ ಇನ್ನೊಂದು ದೊಡ್ಡ ಸವಾಲು. ತನಿಖೆಯ ಆಳಕ್ಕಿಳಿಬೇಕು. ಇನ್ನುವೇ ಅಯೋಧ್ಯೆಗೆ ಹೋಗಬೇಕು, ವಾರಣಾಸಿಗೆ ಹೋಗಬೇಕು. ಅಲ್ಲಿ ಯಾರು ಸ್ಲೀಪರ್ ಸೆಲ್ ಇದ್ದಾರೆ, ಏನು ಆ್ಯಕ್ಟಿವಿಟಿ ನಡೀತಾ ಇದೆ ಅಲ್ಲಿ, ಅದೆಲ್ಲವನ್ನು ಪತ್ತೆ ಹಚ್ಚಬೇಕು. ಈಕೆ ಬಾಯಿ ಬಿಟ್ಟಂತಹ ವಿಚಾರದಿಂದಾಗಿ ಅದೆಲ್ಲವನ್ನು ಕೂಡ ಮಟ್ಟ ಹಾಕುವ ಕೆಲಸ ಆಗಬೇಕು. ಅಲ್ಲಿಗೆ ತನಿಖೆ ಕೇವಲ ದೆಹಲಿಗೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಅಂದ್ಕೋಬೇಡಿ. ಈ ಎಲ್ಲ ಜಾಗಗಳು ಇವರೇನು ಬಾಯಿ ಬಿಟ್ಟಿದ್ದಾರೆ ಎಲ್ಲ ಕಡೆಗೂ ಬರ್ತಾರೆ, ತನಿಖೆಯನ್ನು ನಡೆಸ್ತಾರೆ. ಈ ಸ್ಲೀಪರ್ ಸೆಲ್ ಇವಾಗ ಅವರು ಅಬ್ಸ್ಕ್ಯಾಂಡ್ ಆಗಿರ್ಬೋದು ಅಥವಾ ಭೂಗತರಾಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಡಾಕ್ಟರ್ ಶಾಹೀನ್ ಬಾಯಿ ಬಿಟ್ಟಿರೋ ವಿಚಾರ, ವಾರಣಾಸಿ ಅಯೋಧ್ಯೆ ವಿಚಾರವನ್ನು ನೋಡೋದಾದರೆ ತನಿಖಾ ವ್ಯಾಪ್ತಿ ಇನ್ನೂ ವಿಸ್ತಾರಗೊಳ್ಳಬೇಕು. ಇನ್ನೂ ಅತಿ ದೊಡ್ಡ ಸವಾಲು NIA ಅವ್ರಿಗಿದೆ ಅಂತ. ಅರವಿಂದ್ ನೋಡಿ, ಈ ಪ್ಲಾನ್ ಭಾಳ ಸಣ್ಣದಲ್ಲ ಮತ್ತು ಸೀಮಿತವಾಗಿಲ್ಲ ಅನ್ನುವಂಥದ್ದು. ಇವರು ಗೋದಾಮಿನಲ್ಲಿ ಇಟ್ಟಂತಹ ಏನು ಒಂದಿಷ್ಟು ಕೆಮಿಕಲ್ಗಳು, ಅಮೋನಿಯಂ ನೈಟ್ರೇಟ್ಗಳು, ಶಸ್ತ್ರಾಸ್ತ್ರಗಳನ್ನು ನೋಡಿದರೆ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ಈ ಲಿಂಕ್ಗಳನ್ನು ನೋಡಿದರೆ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಇವರು ಸ್ಲೀಪರ್ ಸೆಲ್ಗಳನ್ನು ಮೇಂಟೈನ್ ಮಾಡ್ತಾ ಇರುವಂಥದ್ದು ಗೊತ್ತಿದೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಇದನ್ನು ಹೆಚ್ಚು ಆಕ್ಟಿವೇಟ್ ಮಾಡಿದ್ದಾರೆ. ನೋಡಿ, ಮುಖ್ಯವಾಗಿ ಕಳೆದ ಜನವರಿಯಿಂದಲೂ ಕೂಡ ಈ ತಯಾರಿಗಳು ನಡೀತಾ ಇದ್ದಾವೆ. ಭಾಳ ದೊಡ್ಡದಾದಂತಹ ಸಂಚನ್ನು ರೂಪಿಸಿದ್ದಾರೆ. ಬೇರೆ ಬೇರೆ ಭಾಗಗಳಲ್ಲಿ ದಾಳಿಯನ್ನು ಮಾಡಬೇಕು ಅನ್ನುವಂಥದ್ದು ಇವರ ಉದ್ದೇಶ ಆಗಿತ್ತು. ಸೊ ಹೀಗಾಗಿ ಗುಜರಾತ್ ಇರ್ಬೋದು, ಹರಿಯಾಣ, ಜಮ್ಮು ಕಾಶ್ಮೀರ, ದೆಹಲಿ, ಉತ್ತರ ಪ್ರದೇಶ, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ರು. ಅದಕ್ಕೋಸ್ಕರನೇ ಕಳೆದ ಜನವರಿಯಲ್ಲಿ ಡಾಕ್ಟರ್ ಮುಜಾಯಿಲ್ ಕೆಂಪುಕೋಟೆ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಓಡಾಡಿಕೊಂಡಿದ್ದಾನೆ. ನೋಡಿ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಒಂದಷ್ಟು ವಿಶೇಷ ಕಾರ್ಯಕ್ರಮಗಳು ನಡೀತವೆ, ಜನನಿಬಿಡ ಪ್ರದೇಶಗಳು ಕೂಡ ಇರ್ತವೆ. ಅವುಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಇವರ ಉದ್ದೇಶ ಆಗಿತ್ತು. ಫಾರ್ ಎಕ್ಸಾಂಪಲ್, ದೆಹಲಿಯನ್ನು ತೆಗೆದುಕೊಂಡ್ರೆ ಆಗಸ್ಟ್ 15, ಜನವರಿ 26 ದೀಪಾವಳಿ ಸಂದರ್ಭದಲ್ಲಿ ಅತಿ ಹೆಚ್ಚು ಜನರು ಮಾರುಕಟ್ಟೆಯಲ್ಲಿ ಅಥವಾ ಈ ಪ್ರದೇಶಗಳಲ್ಲಿ ಓಡಾಡಲಿಕ್ಕೆ ಸಿಗ್ತಾರೆ. ಇನ್ನು ಉತ್ತರ ಪ್ರದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ದೀಪಾವಳಿಯನ್ನು ಬಹಳಷ್ಟು ಅದ್ದೂರಿಯಾಗಿ ಮಾಡಲಾಗುತ್ತೆ. ಅದನ್ನು ಹೊರತುಪಡಿಸಿ ವಾರಣಾಸಿ, ಅಯೋಧ್ಯೆ ಅಂತಹ ಮಹತ್ವದ ಧಾರ್ಮಿಕ ಕ್ಷೇತ್ರಗಳಿದ್ದಾವೆ. ಇಂತಹ ಪ್ರದೇಶಗಳಲ್ಲಿ ದಾಳಿಯನ್ನು ನಡೆಸೋ ಮೂಲಕ ಬಹುದೊಡ್ಡ ಹಾನಿಯನ್ನು ಮಾಡಬೇಕು ಅನ್ನುವಂಥದ್ದು ಇವರ ಲೆಕ್ಕಾಚಾರ ಆಗಿತ್ತು. ಹೀಗಾಗಿ ಬಹಳಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ರು. ಫರೀದಾಬಾದ್ನ ಫತೇಪುರ್ನಲ್ಲಿ ಈ ಒಂದು ಗೋದಾಮನ್ನು ಮೇಂಟೈನ್ ಮಾಡೋ ಮೂಲಕ ಎಲ್ಲೆಲ್ಲಿಗೆ ಅಗತ್ಯವಾದಂಥ ಮೆಟೀರಿಯಲ್ ಬೇಕು ಅದನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಇಲ್ಲಿಂದ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಯಾವಾಗ ಇದು ಬಹುದೊಡ್ಡ ಏನು ರಿಕವರಿಯನ್ನು ಮಾಡಲಿಕ್ಕೆ ಭದ್ರತಾ ಪಡೆಗಳು ಶುರು ಮಾಡಿದ್ವು, ಆತಂಕದಲ್ಲಿ ಈ ಸ್ಫೋಟ ಸಂಭವಿಸಿದೆ. ಈಗ ಡಾಕ್ಟರ್ ಶಾಹೀನ್ ಕೂಡ ಇದೇ ಅಂಶಗಳನ್ನು ಕೂಡ ಆಕೆಯು ಕೂಡ ಹೇಳಿರುವಂಥದ್ದು. ಮುಖ್ಯವಾಗಿ ಆಕೆ ಹೇಳಿರುವಂಥದ್ದು ಏನು, ಉತ್ತರ ಪ್ರದೇಶದಲ್ಲಿರುವಂತಹ ವಾರಣಾಸಿ ಮತ್ತು ಅಯೋಧ್ಯೆಯ ದೇವಸ್ಥಾನದ ಬಳಿಯೂ ಕೂಡ ಸ್ಫೋಟವನ್ನು ಮಾಡುವಂಥದ್ದು ನಮ್ಮ ಪ್ಲಾನ್ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಮತ್ತೆ ಮುಖ್ಯವಾಗಿ ಮತ್ತೊಂದು ಅಂಶ ಹೇಳಿರುವಂಥದ್ದು ಏನು ಅಂದರೆ, ಅಲ್ಲೂ ಕೂಡ ಸ್ಲೀಪರ್ ಸೆಲ್ಗಳು ಆಕ್ಟಿವೇಟ್ ಆಗಿವೆ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಮತ್ತಷ್ಟು ಈ ಒಂದು NIA ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಅದನ್ನು ವಿಸ್ತಾರಗೊಳಿಸಬೇಕಾದಂಥ ಅನಿವಾರ್ಯತೆ ಇದೆ. ಬೇರೆ ಬೇರೆ ರಾಜ್ಯಗಳಿಗೆ ಟೀಮ್ಗಳನ್ನು ಕಳಿಸಿ
ಅಲ್ಲಿ ಈ ಸ್ಲೀಪರ್ ಸೆಲ್ಗಳು ಯಾರು ಅನ್ನುವಂಥ ಹುಡುಕಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಮುಖ್ಯವಾಗಿ ನೋಡಿ, ಡಾಕ್ಟರ್ ಶಾಹಿನ್ನವರೆಗೂ ಕೂಡ ಲಿಂಕ್ ಬಂದಿದ್ದು ಹೇಗೆ, ಶ್ರೀನಗರಿಂದ ಒಬ್ಬೊಬ್ಬ ಡಾಕ್ಟರ್ ಒಬ್ಬೊಬ್ಬರ ಹೆಸರನ್ನು ಹೇಳ್ತಾ ಹೋಗ್ತಾ ಇರುವಂಥದ್ದು. ಹಾಗೆಯೇ ಇವರು ಚೈನ್ ಲಿಂಕ್ ಅನ್ನು ಕೂಡ ಭೇದಿಸುವಂಥ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಶಾಹಿನ್ ಕೊಟ್ಟಿರುವಂತಹ ಮಾಹಿತಿಯನ್ನು ಆಧರಿಸಿ ಈಗ ಉತ್ತರ ಪ್ರದೇಶದಲ್ಲಿ ಸ್ಲೀಪರ್ ಸೆಲ್ಗಳು ಎಲ್ಲೆಲ್ಲಿದ್ದಾವೆ, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಿ ಅವರನ್ನು ಕೂಡ ನ್ಯೂಟ್ರಲೈಸ್ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಮುಂಬರುವ ದಿನಗಳಲ್ಲಿ ನಾವು ಈ ರೀತಿಯಾದಂಥ ಅನಾಹುತಗಳನ್ನು ತಪ್ಪಿಸಬಹುದಾಗಿದೆ. ಆ ನಿಟ್ಟಿನಲ್ಲಿ NIA ಕೂಡ ಈಗ ಆಕ್ಟಿವೇಟ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು, ಮತ್ತೆ ಈ ಜಾಲ ಎಷ್ಟು ದೊಡ್ಡದಾಗಿದೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಸಂಪರ್ಕದಲ್ಲಿ ಶಬೀರ್, ಮತ್ತೆ ನಿಮ್ಮ ಜೊತೆನಲ್ಲಿ ಮಾತನಾಡ್ತೀನಿ.